ಇನ್ನು ಇದೇ ಕಾರ್ಯಕ್ರಮದಲ್ಲಿ ಅಕ್ಕಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮಾತನಾಡಿದ್ದಾರೆ. ಸಿಎಂ ಕೊಟ್ಟಂತ ಅಕ್ಕಿಯನ್ನ ತಿಂದು ಬಿಜೆಪಿಯವರು ಬದುಕ್ತಾ ಇದ್ದಾರೆ ಅಂತ ಮಾಜಿ ಸಚಿವ ವಿನಯ್ ಕುಲಕರ್ಣಿ ನೂತನವಾಗಿ ಅವರಿಗೆ ಕಾರ್ಯಾಧ್ಯಕ್ಷ ಜವಾಬ್ದಾರಿ ಸಿಕ್ಕಿದ್ದು ಅವರು ಮಾತನಾಡಿದ್ದಾರೆ. ಬಿಜೆಪಿಯಲ್ಲಿ ಎಲ್ಲರೂ ಕೂಡ BPL ಕಾರ್ಡ್ ಹೋಲ್ಡರ್ ಇದ್ದಾರೆ. ಯಾಕೆಂತಂದ್ರೆ ಬಿಜೆಪಿಯಲ್ಲಿ ಯಾರೂ ಕೂಡ ಶ್ರೀಮಂತರಿಲ್ಲ. ನಮ್ಮ 46 ಮುಖಂಡರ ಮನೆಯ ಮೇಲೆ ರೇಡ್ ಮಾಡಿದ್ರು, ಬಿಜೆಪಿಯವರ ಮೇಲೆ ರೇಡೇ ಆಗಿಲ್ಲ. ಇದನ್ನು ನೋಡ್ತಾ ಇದ್ರೆ ಅವರೆಲ್ಲ BPL ಕಾರ್ಡ್ ಹೋಲ್ಡರ್ಸ್ ಅಂತ ಅನ್ಸುತ್ತೆ. ಸಿದ್ದರಾಮಯ್ಯ ಕೊಟ್ಟಂತ ಅಕ್ಕಿಯನ್ನು ತಿಂದು ಬದುಕ್ತಾ ಇದ್ದಾರೆ ಇವರೆಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ. ಅವ್ರಿಗೆ ಇದ್ದಂತ ಅಸ್ತ್ರಗಳು ಎರಡೇ, ಒಂದು ಇನ್ಕಮ್ ಟ್ಯಾಕ್ಸ್, ಒಂದು ಇಡಿ, ಇಲ್ಲ ಅಂತಂದ್ರೆ ಸಿಬಿಐ. ಇವ್ರು ಬಿಟ್ಟು ಬೇರೆ ಏನಿಲ್ಲ. ಯಾಕಂದ್ರೆ ಇಷ್ಟು ದಿನದಿಂದ ನೀವೆಲ್ಲರೂ ನೋಡಕತ್ತೀರಿ, ಒಬ್ಬ ಬಿಜೆಪಿ ಅವ್ರ ಮನಿ ಯಾವ್ದಾದ್ರು ರೇಟ್ ಆಗಿದ್ದು ಯಾರು ನೀವು ಕೇಳಿದ್ರಿ ಇವತ್ತಿನ ಮೇಡಮ್? ಬಿಜೆಪಿ ಅವರು ಸಿಬಿಐ ಇನ್ಕಮ್ ಟ್ಯಾಕ್ಸ್ ನ ರೇಟ್ ಮಾಡಿದ್ ಕೇಳಿದ್ರಿ ಯಾರೊಬ್ರು? ಒಂದು ಉದಾಹರಣೆಗಳಲ್ಲಿ ಇವತ್ತಿಗೂ ಪಾಪ ಎಲ್ಲ BPL ಕಾರ್ಡ್ ಹೊಡ್ರು ಅಷ್ಟು ಬಿಜೆಪಿ ಯಾರು ಶ್ರೀಮಂತ ಇಲ್ಲ. ಬಿಜೆಪಿಗೆ ಅಷ್ಟು BPL ಕಾರ್ಡ್ ಹೊಡ್ರು. ಮೋಸ್ಟ್ಲಿ ಸಿದ್ದರಾಮಯ್ಯ ಅದಕ್ಕೆ ಅಷ್ಟ ತಿಂದು ಬದುಕೊಂತಾರ. ಸಿದ್ದರಾಮಯ್ಯ ಕೂಡ ಅಕ್ಕಿ ಕೊಟ್ಟು ಮಾತ್ರ ತಿಂದು ಬದುಕುವಂತೆ ಬಿಜೆಪಿ ಅಂತಾನೆ. ಒಬ್ರು ಶ್ರೀಮಂತರೇ ಪಾಪ ಅಲ್ಲಿ. ನನ್ನ ಮಂಡಿ ಎಲೆಕ್ಷನ್ ನಾವು ವಿಚಾರ ಮಾಡ್ಬಿಟ್ರೆ ನನ್ನ ಊರಿಗೆ ಹೋಗೋದಂಗೂ ನೋಡ್ಕೊಂಡ್ರು, ಜಿಲ್ಲಾಕ್ ಹೋಗೋದಂಗೂ ನೋಡ್ಕೊಂಡ್ರು. ಆದ್ರೂ ನೀವೆಲ್ಲ ಜನರ ಆಶೀರ್ವಾದ ನಾ ಗೆದ್ದೆ. ಬಟ್ ಆ ಟೈಮಲ್ಲಿ ಅದನ್ನ ನೆನಪಿಸ್ಕೋರು ಯಾವತ್ತಿನ 46 ಮಂದಿ ನಮ್ಮೆಲ್ಲ ಇದ್ದಂತ ಮುಖಂಡರುಗಳ ಮೇಲೆ 46 ಮಂದಿ ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡಿದ್ರು. ಮನಿ 46 ಮಂದಿ. ಅವ್ರ ಮನ್ಯಾಗ 50,000 ರೂಪಾಯಿ ಸಿಕ್ಕಿಲ್ರಿ. 50,000 ರೂಪಾಯಿ ಸಿಕ್ಕಿಲ್ಲ ಅವ್ರ ಮನೆಯೊಳಗ. 2-3 ದಿವಸ ಕುಂದಿರ್ಸ್ಕೊಂಡ್ರಿ. ಇಲ್ಲೇ ಬಹಳ ಮಂದಿ ಕೂತಿರ್ಬೋದು. ಯಾರು 3 ದಿವಸ ಅವ್ರ ಇನ್ಕಮ್ ಟ್ಯಾಕ್ಸ್ ಆಫೀಸ್ನಾಗ ಕುಂದಿಸ್ಕೊಂಡ್ರು. ಹೊರಗ ಬಿಡ್ಲಿಲ್ಲ ಅವ್ರು. ಡೇ ನೈಟ್ ಅಲ್ಲೇ ಆಫೀಸ್ನಾಗ ಕುಂದಿಸ್ಕೊಂಡ್ರು 3 ದಿನ. ಇಂಥ ವ್ಯವಸ್ಥೆ ಎಷ್ಟು ಅವ್ರು ನಮ್ಮನ್ನ ಕುಗ್ಗಿಸ್ಬೇಕು ಅನ್ನೋಂತ ಸ್ಥಿತಿ ನಾವೊಂದ ನಮ್ಮೆಲ್ಲ ಕಾರ್ಯಕರ್ತರು ವಿನಂತಿ ಮಾಡೋದು, ಅವ್ರಿಗೆ ಯಾವತ್ತೂ ಕುಗ್ಗಾಕ್ ಹೋಗ್ಬೇಡೇನು ಅಂತ ಅದನ್ನ ವಿನಂತಿ ಮಾಡ್ಕೊತೀನಿ. ಯಾಕಂದ್ರ ಇದ್ರ ಜೊತೆಗೆ ಇನ್ನೂ ಒಂದು ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಲಿಂಗಾಯತ್ ಸಮಾಜದ ಎಲ್ಲ ಮುಖಂಡರು ಕೂಡ ನಾವು ವಿನಂತಿ ಮಾಡ್ಕೊಳ್ಳೋದು ಇಷ್ಟ. ನಮ್ಮ ತತ್ವ ಬಸವಣ್ಣನ ತತ್ವ, ನಮ್ಮ ಕಾಂಗ್ರೆಸ್ ತತ್ವ ಕೂಡ ಬಸವಣ್ಣನ ತತ್ವ ಸೀಮಿತವಾದ ತತ್ವ ಇದೆ. ಈ ತತ್ವವನ್ನು ಬಿಟ್ಟು ನಾವು ಏನ್ ಇವತ್ತು ನಾವು ಮಾಡಕತ್ತಂತ ಬಿಜೆಪಿ ಸಪೋರ್ಟ್ ಮಾಡಕಂತ ಲಿಂಗಾಯತರಲ್ಲ, ಅವರೆಲ್ಲರೂ ಸನಾತನ ಧರ್ಮಕ್ಕಿಂತ ಹತ ಇದ್ದಂತವ್ರು ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ತತ್ವ ಎಲ್ಲಾ ಸಮಾಜವನ್ನ ಎಲ್ಲರೂ ಬಸವಣ್ಣವರು ಕೂಡ ನೋಡ್ರಿ ಅವತ್ತಿನ ಸಾಕಷ್ಟು ಎಲ್ಲಾ ಸಮಾಜದ ಮುಖಂಡರ ಅವತ್ತ ತಯಾರು ಮಾಡ್ಯಾರ ಬಸವಣ್ಣವರು. ಸಮಾನತೆ ಸಲುವಾಗಿ ಅವತ್ತಿನ ಹೋರಾಟ 800 ವರ್ಷದ ಹಿಂದೆ ಅವತ್ತ ಸಮಾನತೆ, ಅವತ್ತ ಪಾರ್ಲಿಮೆಂಟ್ ಮಾಡಿ ಎಲ್ಲಾ ಸಮಾಜಗಳನ್ನು ಒಗ್ಗೂಡಿಸಿ ಎಲ್ಲಾ ಸಮಾಜಗಳಿಗೂ ಅಧಿಕಾರ ಸಿಗಲಿ, ಎಲ್ಲಾ ಸಮಾಜ ಸಮನಾಗಿ ಬದುಕನ್ನುವಂಥದನ್ನ ಅವತ್ ಕಟ್ಟಿದಂತ ಸಮಾಜ. ಆ ಸಮಾಜದ ಅನ್ವಯಗಳು ನಾವೆಲ್ಲ ಇವತ್ತು ಅದನ್ನ ತತ್ವ ಸಿದ್ಧಾಂತನ ಅರ್ಥ ಮಾಡ್ಕೊಂಡು ನಮ್ ಕೂಡ ಬರ್ರಿ, ನಮ್ ಜೊತೆ ಇರಿ ಅಂತ ತಮ್ಮೆಲ್ಲರೂ ನಾ ಇವತ್ತು ಈ ಸಭೆ ಮುಖಾಂತರ ನನಗೆ ಅಧ್ಯಕ್ಷ ಮಾಡಿದ್ದಾಗಾದ್ರೂ ಈ ಸಮಾಜದಲ್ಲಿ ಇರುವಂತ ಎಲ್ಲರೂ ಬನ್ನಿ, ನಮ್ ಸಪೋರ್ಟ್ ಮಾಡಿ, ನಾವು ನಿಮ್ ಜೊತೆ ಇರ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.